ನಿಮ್ಗೆ ಅದೇ ಕನಸಿಂದನೇ ತಾನೇ ನಾವೀಗ ಬಂದು ಮಾತಾಡ್ತಾ ಇರೋದು. ನೆಕ್ಸ್ಟ್ ಎಲ್ಲ ರಾಷ್ಟ್ರಾದ್ಯಂತ ಇದು ವಿಸ್ತಾರ ಆಗ್ಬೇಕು ಅಂತ. ಅದ್ರ ಹೆಂಗೆ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಕುತೂಹಲ ಕೇಳ್ತಾ ಇದೆ. ಎಷ್ಟೋ ಪಕ್ಷಗಳು ಬಂದು ಆಲ್ರೆಡಿ ಆಡಳಿತ ಮಾಡಿದೆ ಇಲ್ಲಿ, ಬಟ್ ನಾವು ಹೊಸದಾಗಿ ಬಂದಿದ್ದೀವಿ, ಇದು ಕಾಂಟ್ರವರ್ಸಿ ಬೇಡ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಬರೀ GB ಎಲೆಕ್ಷನ್ಗೋಸ್ಕರ ಕರೆಕ್ಟ್ ಹೌದಾ. ಅಲ್ಲ ಈಗ ಮುಂದಿನ ಹಂತದಲ್ಲಿ ಈಗ ಬೇರೆ ರಾಷ್ಟ್ರಾದ್ಯಂತ ಇದು ನೋಂದಣಿ ಮಾಡಿಸಿರೋ ಪಕ್ಷ ಅಲ್ವಾ, ಜಸ್ಟ್ ಅಂತ ಪ್ರಶ್ನೆ ಬರಲ್ವಾ? ಬರುತ್ತೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆಯ್ತು, ಈಗ ಚುನಾವಣೆ ನಿಲ್ಲಲ್ಲ ಅಂತ ಅಂದ್ಕೊಳ್ಳಿ, ಅದ್ರ ನಿಮ್ಮ ಅಭಿಮಾನವನ್ನೇ ಕೇಳ್ತೀನಪ್ಪ. ಈಗ ಒಬ್ಬರ ಪ್ರಶ್ನೆ ಬರ್ಬೋದ್ರಿ, ಒಬ್ಬರು ಜನರಿಗೆ ವೀಕ್ಷಕರಿಗೆ ಪ್ರಶ್ನೆ ಬರ್ಬೋದು, ಇವ್ರು ಯಾವ್ದಕ್ಕೆ ಸಪೋರ್ಟ್ ಮಾಡ್ತಾರೆ ಹಿಂಗಿದ್ದಾಗೆ ಅಂತ. ಖಂಡಿತವಾಗ್ಲೂ ಈಗ ಪಾಕಿಸ್ತಾನದ ಹೆಂಡತಿ, ಪಾಕಿಸ್ತಾನದ ಗಂಡ ಭಾರತದ ಹೆಂಡತಿ ಇದ್ದಾಗ ಒಬ್ರು ಟೆನ್ನಿಸ್ ಆಡ್ತಾರೆ, ಒಬ್ರು ಕ್ರಿಕೆಟ್ ಆಡ್ತಾರೆ, ಯಾವ್ದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳಿದಾಗ ಅವ್ರು ಯಾವ್ದನ್ನ ಪ್ರತಿನಿಧಿಸ್ತಿದ್ರೋ, ಯಾವ ದೇಶದಲ್ಲಿದ್ರೋ ಅದನ್ನ ಅದಕ್ಕೆ ಬೆಂಬಲ ಕೊಡ್ತಾ ಇದ್ರು. ನಿಮ್ ಕತೆ ಏನು ಅಂತ ಜಸ್ಟ್ ನಿಮ್ಮ ಥಾಟ್ ಕ್ಲಾರಿಟಿ ಕೇಳ್ತಾ ಇದ್ದೀನಿ. ನಮ್ಮ ಸುರೇಶ್ ಹೇಳ್ದಂಗೆನೆ, ನಾವು ಇಲ್ಲಿ ಇರೋದ್ರಿಂದ ನಾವು ಇಲ್ಲೇ ಬೆಳೀತಾ ಇದೀವಿ, ಇಲ್ಲೇ ಊಟ ಮಾಡ್ತಾ ಇದೀವಿ, ಇಲ್ಲೇ ನಾವು ಕರ್ನಾಟಕದಲ್ಲಿ ಇದ್ದೀವಿ, ನಾವು ಫಸ್ಟ್ ಪ್ರಿಫರ್ ಕರ್ನಾಟಕಕ್ಕೆ ಕೊಡ್ತೀವಿ ಸರ್. ಅಲ್ಲ ಮುಂದಿನ ನೋಡ್ಕೊಳ್ಳೋಣ, ಸದ್ಯಕ್ಕೆ GB ಇರೋದ್ರಿಂದ ನಮ್ಗೆ ಆ ಪ್ರಶ್ನೆ ಬರಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಿ. ಆದ್ರೆ ಈ ಒಂದು ಕೇಳಬಾರ್ದು ಅಂತಿಲ್ವಲ್ಲ, ನಾವು ಫಸ್ಟ್ ಪ್ರಯಾರಿಟಿ ನಾವು ಕರ್ನಾಟಕ. ಓಕೆ, ಈಗ TVK ಸಿದ್ಧಾಂತ ಏನು? ಅವ್ರು ಏನು ಮಾಡ್ಬೇಕು ಈಗ? ಪಕ್ಷ ಅಂತ ಹೇಳಿದಾಗ ನೀವು ಮಾತಾಡ್ಸಿರ್ತೀರಿ, ನೋಡಿರ್ತೀರಿ, ಅಥವಾ ಒಬ್ಬ ಹೀರೋ ಅನ್ಕೊಂಡು ನಾವು ಭಾವನಾತ್ಮಕವಾಗಿ ಓಟ್ ಹಾಕೋದು ಬೇರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ಅಲ್ಲಿಯ ಜನ ಅಲ್ಲಿ ಓಟ್ ಹಾಕಿದ್ದಾರೆ ನಿಮಗೆ ಅನ್ಸುತ್ತೆ, ಇಲ್ಲಿ ಇದ್ಕೊಂಡು ತಿಳ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಸರ್, ಅವರು ಏನು ಮಾಡ್ತಾರೆ, ಅವರು ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದಾರೆ, ಭಾಳಷ್ಟು ಜಾಸ್ತಿನೇ ಕೊಟ್ಟವ್ರೆ ಬೇರೆ ಪಕ್ಷಗಳಿಗಿಂತ. ಬಟ್ ಅದಕ್ಕೆ ಮೊದಲೇ ನಾವು ನೋಡಿದ್ದೀವಿ, ಯಾಕಂದ್ರೆ ನಾವು 30 ದಿನ ನಾವು ತಮಿಳ್ನಾಡು ಪ್ರಚಾರದಲ್ಲಿ ಇದ್ದೀವಿ. ಹೌದಾ? ನೀವು ಪ್ರಚಾರಕ್ಕೆ ಹೋಗಿದ್ರಾ? ಡೋರ್ ಟು ಡೋರ್. ನಮಗೆ ಉಸ್ತುವಾರಿ ಒಂದು 20 MLAಗಳು ಕೊಟ್ಟಿದ್ರು ನಮ್ಮ ತಮಿಳ್ನಾಡಲ್ಲಿ. ನಮ್ಮ ಪ್ರಧಾನ ಕಾರ್ಯದರ್ಶಿ ಆದ್ರ ಬುಸಿ ಆನಂದ್ ಅವರು ಅಣ್ಣವರು ನಮಗೆ ಒಂದು 20 ಶಾಸಕರನ್ನು ಗೆಲ್ಲಿಸ್ಬೇಕಂತ ನಮಗೆ ಉಸ್ತುವಾರಿ ಕೊಟ್ಟರು. ಅದರಲ್ಲಿ 18 ಜನನ ಗೆಲ್ಸ್ಕೊಂಡು ಬಂದಿದ್ದೀವಿ. ಅಲ್ಲಿ ನಾವು ಪ್ರಚಾರದಲ್ಲಿ ನೋಡಿದಾಗ ಎಲ್ಲರೂ ಮನೆಯಲ್ಲಿ ಒಂದು DMK ಫೋಟೋ ಇಲ್ಲ ADMK ಫೋಟೋ ಇರುತ್ತೆ, ಕ್ಯಾಲೆಂಡರು ಏನೋ ಒಂದು ಡೈರಿ. ಆದರೆ ಅಲ್ಲಿ ಮನೆಯವರು ಲೇಡೀಸ್ ಅವರು ವಿಸಿಲ್ ಫೋಟೋ, ಯಾಕಂದರೆ ಅವರು ವಿಸಿಲ್ ಇಟ್ಕೊಂಡಿದ್ದಾರೆ, ನಾವು ಹಾಕ್ತೀವಿ ಹೋಗಿ ಅಂತ ಆ ಥರ ಸಿಂಬಲ್ ಕೊಟ್ಟರು. ನಾವು ಆವಾಗಲೇ ಅನ್ಸ್ಕೊಂಡ್ವಿ ಖಂಡಿತವಾಗ್ಲೂ ಇದು ಸೈಲೆಂಟ್ ಕಿಲ್ಲರ್ ವೋಟ್ಗಳಿದೆ ಅಂತ. ಆವಾಗಲೇ ನಾವು ಖಂಡಿತವಾಗ್ಲೂ ನಾವು ಲೆಕ್ಕ ಮಾಡಿದ್ದು 130 ಸೀಟ್ಗಳು ಅಲ್ಲ. ಬಟ್ ಯಾವ ಏನು ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಕೂಡ, ಯಾವ ವಿಶ್ಲೇಷಕರು ಕೂಡ TVK ಬರುತ್ತೆ ಅಂತ ಹೇಳಿರಲಿಲ್ಲ. ಆಮೇಲೆ ಸಮೀಕ್ಷೆಗಳಲ್ಲೂ ಕೂಡ ಅದ್ರ ಬಗ್ಗೆ ದೊಡ್ಡ ಹವಾ ಇರಲಿಲ್ಲ. ನಿಮಗೆ ಅನ್ಸಿತ್ತಾ ಮುಂಚೆ, ಅಥವಾ ಡೌಟ್ ಇತ್ತಾ? ಹೋದಾಗ 100% ನಾವು 20 ಕ್ಷೇತ್ರಗಳು ನೋಡಿದ್ವಿ, 20 ಬರುತ್ತೆ ಅನ್ಕೊಂಡಿವಿ, 18 ಕ್ಷೇತ್ರಗಳು ಗೆದ್ವಿ ನಾವು. ನೀವು ಉಸ್ತುವಾರಿಯಾಗಿ ಹಾಕಿರೋ 20 ಕ್ಷೇತ್ರದಲ್ಲಿ 18 ಕ್ಷೇತ್ರ ನಾವು ಗೆಲ್ಸ್ಕೊಂಡ್ ಬಂದಿದ್ದೀವಿ. ಏನಂತ ದೊಡ್ಡದಾಗಿ ಯಾಕೆ ಅಂತ ಒಂದು ದೊಡ್ಡ ಬದಲಾವಣೆ ಆಯ್ತು ಅಂತ ಅನ್ಸುತ್ತೆ? ಒಂದು ಚೇಂಜಸ್ ಬೇಕು ಸರ್. ಬಸ್ 60 ವರ್ಷ ನೋಡ್ಬಿಟ್ಟವ್ರೆ ಇವರು ADMK ನೋಡ್ಬಿಟ್ಟವ್ರೆ, DMK ನೋಡ್ಬಿಟ್ಟವ್ರೆ. ಅಂದ್ರೆ ಅವ್ರದ್ದು ರಾಜಕೀಯ ಹೆಂಗಿದೆ ಅನ್ಬಿಟ್ಟು ಈಗಿರೋ ಜನ್ಸಿ ಅಲ್ಲ, ಇದು ಬರೀ ಕೇವಲ 2 ವರ್ಷದಲ್ಲಿ ಇಂಥ ಒಂದು ಅಭೂತಪೂರ್ವ ಬದಲಾವಣೆ ತರಕ್ ಸಾಧ್ಯ ಇಲ್ಲ. ಖಂಡಿತವಾಗ್ಲೇ. ಮುಂಚೆ ಏನೇನ್ ಕೆಲಸ ಮಾಡಿದ್ರು ಅವರು ಸರ್? ಅವರು ಅನ್ಸ್ಕೊಳ್ಳಿಲ್ಲ, ಯಾಕಂದ್ರೆ ಎಲ್ಲ ಫ್ಯಾನ್ಸ್ ಬೇಸ್ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಒಂದು ಜಲ್ಲಿಕಟ್ಟು ಹೋರಾಟ ನಡೀತು. ಹೌದು, ಅವ್ರು ಜಸ್ಟ್ ಒಂದು ಮಾಸ್ಕ್ ಹಾಕೊಂಡು ಕಚ್ಚಿಪಲ್ಲಿ ಕಟ್ಕೊಂಡು ಜನರ ಮಧ್ಯೆ ನಿಂತ್ಕೊಂಡಿದ್ರು, ಯಾರು ಗೊತ್ತಾಗ್ಲಿಲ್ಲ. ನಮ್ಮ ಬುಸಿ ಆನಂದ್ ಅವರು ಜನರಲ್ ಸೆಕ್ರೆಟರಿ ಒಂದು T-ಶರ್ಟ್ ಹಾಕೊಂಡು ಒಂದು ಬ್ಯಾಗಿ ಪ್ಯಾಂಟ್ ಹಾಕೊಂಡು ಹೋಗಿದ್ರು. ಅವ್ರು ಯಾವಾಗಲೂ ಒಂದು ವೈಟ್ ಅಂಡ್ ವೈಟ್ ಅಲ್ಲೇ ಇರ್ತಾರೆ. ಆ ತರ ಹೋಗಿ ಬೆಂಬಲ ಬ್ಯಾನ್ ಮಾಡಿದಾರಲ್ಲ ಜಲ್ಲಿಕಟ್ಟು. ಇಲ್ಲ, ಸ್ಟಾರ್ಟ್ ಆಯ್ತಲ್ಲ. ಹೌದಾ? ಮತ್ತೆ ಈಗ ನೀಟ್ ಎಕ್ಸಾಮಲ್ಲಿ ಒಂದು ಅನಿತಾ ಅಂತ ಒಂದು ದಲಿತ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಳು. ಸಡನ್ ಆಗಿ ನೈಟ್ ಅವ್ರ ಮನೇಲಿ ಹೋಗಿ ನಿಂತಿದ್ದಾರೆ. ನೈಟ್ ಯಾರಿಗೂ ಹೇಳಿಲ್ಲ. ಸಿನಿಮಾದಲ್ಲಿ ಹೆಂಗೆ ಒಬ್ಬ ಹೀರೋ ಇರ್ತಾನೆ ಆ ಥರ ಸೇಮ್ ಸರ್. ಎಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೋ ಯಾರಿಗೂ ಹೇಳಲ್ಲ, ನೈಟ್ ಅವ್ರ ಮನೇಲಿ ಹೋಗಿ ನೋಡಿ, ಅವ್ರಿಗೆ ಒಂದು ಅವ್ರ ಮನೆಗೆ ಒಂದು ಸಪೋರ್ಟ್ ಥರ ಮಾತಾಡ್ತಾರೆ. ನಾನು ಇದ್ದೀನಿ, ನಾನು ನೋಡ್ಕೊಳ್ತೀನಿ, ಅಣ್ಣನ ಥರ ತಮ್ಮನ ಥರ ಆ ಥರ ಹೋಗಿ ಎಷ್ಟೋ ಮನೆಗಳು ಸ್ಟೆರ್ಲೈಟಲ್ಲಿ ಎಷ್ಟು ಜನ ಶೂಟ್ ಮಾಡಿದ್ರು, ಅಲ್ಲಿ ಹೋಗಿ ಬೆಂಬಲ ಕೊಡಲ್ಲ. ಓಕೆ, ಈಗ ಪ್ರಾಬ್ಲಮ್ಸ್ ಇರುವಾಗ ಎಲ್ಲ ಕಡೆನೂ ಹೋಗ್ಲಿಕ್ಕೆ ಆಗಿರೋದಿಲ್ಲ. ಆದರೆ ಅವರ ಫ್ಯಾನ್ ಬೇಸ್ ತುಂಬ ಕೆಲಸ ಮಾಡ್ತು, ಅವರ ಅಭಿಮಾನಿಗಳ ಸಂಘ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತು, ಅವೇ ಓಟಾಗಿ ಕನ್ವರ್ಟ್ ಆಗಿದ್ದಾವೆ. ಅಲ್ಲಿ ಯಾವುದೇ ಅತಿ ಹೆಚ್ಚಿನ ಆಮಿಷ ಒಡ್ಡೋ ಅವಶ್ಯಕತೆ ಇರಲಿಲ್ಲ, ಅಭಿಮಾನಕ್ಕೆ ಇಷ್ಟೆಲ್ಲ ಓಟ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಈ ಮುಂಚೆನೇ ಏನಾದರೂ ಅಭಿಮಾನಿಗಳಿಗೆ ಕಿವಿ ಮಾತನ್ನು ಹೇಳಿದ್ರಾ, ನೆಕ್ಸ್ಟ್ ನಾನು ಬರ್ತೀನಿ ಎಲೆಕ್ಷನ್ಸ್ಗೆ ಅನ್ನೋ ಕ್ಲೂ ಏನಾದರೂ ಕೊಟ್ಟಿದ್ರ ನಿಮಗೆ? ಹೇಳಿರಲಿಲ್ಲ. ಅವ್ರು ಹೇಳ್ತೀರಿ, ನಮ್ಮ ಆನಂದ್ ಸರ್ ಹೇಳಿದ್ರು ಒಂದೇ
ನಮ್ಮ ಸಾಹೇಬ್ರ ಹೆಸರಲ್ಲಿ ಬಂದ್ಬಿಟ್ಟು ಎಲ್ಲ ಒಳ್ಳೇದು ಮಾಡೋರು ಸಾಹೇಬ್ರ ಜೊತೆ ಯಾವತ್ತಿಗಿರಿ. ಹಾಂ ಅನ್ನದಾನ ಮಾಡಿ, ಬೇಸಿಗೆ ಬಂದ್ಬಿಟ್ಟು ನೀರು ಕೊಡಿ, ಮಜ್ಜಿಗೆ ಕೊಡಿ, ಬ್ಲಡ್ ಯಾರೇ ಕೇಳಿದ್ರು ಬಂದ್ಬಿಟ್ಟು ನಮ್ಮ ಇದರಲ್ಲಿ ಬಂದ್ಬಿಟ್ಟು ಬ್ಲಡ್ ಕ್ಯಾಂಪ್ ಇದೆ ಕುರುತ ಯುಗಮ್ ಅಂತ. ತಮಿಳ್ನಾಡಲ್ಲಿ ಎಲ್ಲೇ ಬ್ಲಡ್ ಬೇಕಂದ್ರು ಆಪಲ್ಲಿ ಹೋಗಿ ನಾವು ಮೆಸೇಜ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಆ ಬ್ಲಡ್ ಬಂದ್ಬಿಡುತ್ತೆ ಅವ್ರಿಗೆ ಪಾಸಿಟಿವ್ ಅಂತ. ಆಮೇಲೆ ಕಣ್ಣು ಕೊಡೋರು ತುಂಬ ಜನ ಬರ್ಕೊಟ್ಟಿದ್ದೀವಿ ಸರ್ ನಾವು. ಹೌದಾ? ಹೌದು, ಕಣ್ಣು ದಾನ ಮಾಡೋದು ಎಲ್ಲ ಪ್ರತಿಯೊಂದು ಬಂದ್ಬಿಟ್ಟು ಅವ್ರ ನೇತೃತ್ವದಲ್ಲಿ 1 ವರ್ಷಕ್ಕೆ ಇದು ಮಾಡ್ತೀವೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ನಮ್ಮನ್ನೆಲ್ಲರೂ ಕರೀತಾರೆ, ಈ ಥರ ನಾವು ಯಾವ್ದಾದ್ರು ವೆಲ್ಫೇರ್ ಮಾಡ್ಬೇಕು, ಏನು ಮಾಡೋಣ ಅಂತ ಕೇಳ್ತಾರೆ. ನಮ್ಮನ್ನ ಆಲೋಚನೆ ಮಾಡಿಕೊಂಡು ಮತ್ತೆ ಅದನ್ನು ಮೂವ್ ಮಾಡ್ಕೊಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಹೆಣ್ಮಕ್ಳಿಗೆ ಎಲ್ಲೇ ಹೋದ್ರೂ ಹೆಣ್ಮಕ್ಳಿಗೆ ಸೇಫ್ಟಿ ಅಂದರೆ ನೀವು ನಾವು ಫೋನ್ ಮಾಡಿ ಕರೆದ್ರೆ ಅಲ್ಲಿ ಹೋಗ್ಬೇಕಂತಾರೆ. ಮತ್ತು ನಾವು ಇಲ್ಲಿಂದ ಇವಾಗ ನಾವು ಚೆನ್ನೈ ಹೋಗ್ತಾ ಇದ್ದೀವಿ ಒಂದು ಸರ್, ಮಿಡ್ಲಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದರೆ ನಮಗೆ ಅಲ್ಲಿರೋರು ಯಾರು ನಂಬರ್ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಅದೇ ನಮ್ಮ ಪಕ್ಷದಲ್ಲಿ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ನಾವು ಜಸ್ಟ್ ಒಂದು ಫೋಟೋ ಹಾಕಿದ್ರೆ ಈ ಥರ ಒಂದು ಪ್ರಚಾರ ಆಗಿದೆ, ಇಲ್ಲಿ ಆಗಿದೆ ಅಂದರೆ ನಮ್ಮ ಹೆಡ್ ಆಫೀಸ್ ನಮ್ಮ ಭೂಷಣನ್ ಸರು ಅಲ್ಲಿ ಯಾರಿದ್ದಾರೆ ಲೋಕಲಲ್ಲಿ ಇಮಿಡಿಯೇಟ್ ಒಂದು 10 ನಿಮಿಷ 1/4 ಗಂಟೆಯಲ್ಲಿ ಅಲ್ಲಿ ಬರೋತ್ತವ್ರು. ಸೂಪರ್, ಅದರಲ್ಲಿ ಯಾವ ಅನುಮಾನ ಇಲ್ಲ. ಒಬ್ಬ ನಿಜವಾಗ್ಲೂ ಸಿನಿಮಾದಲ್ಲಿ ಆ ಬೆಳ್ಳಿ ಪರದೆ ಮೇಲೆ ಯಾವ ರೀತಿ ಅವರು ಹೀರೋಯಿಸಮ್ ತೋರಿಸಿದ್ರು ಅದೇ ರೀತಿ ರಿಯಲ್ ಅಲ್ಲೂ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. ಫೈನ್. ಅಷ್ಟೇ ಆಗಿದ್ರೆ ಜನ ಊಟ ಹಾಕ್ಬಿಡ್ತಿದ್ರ. ಈ ಆಮಿಷಗಳನ್ನು ಒಡ್ಡಿದ್ರಲ್ಲ, ಫ್ರೀ ಬೀಸ್ನ ಕೊಟ್ರಲ್ಲ, ಅದಕ್ಕೆ ಏನಂತ ನಿಮ್ಮ ಒಪಿನಿಯನ್ ಏನು? ಅದಕ್ಕೆ ಕೊಡಬೇಕು ಅಂತನಾ? ಈಗ 8 ಗ್ರಾಮ್ ಚಿನ್ನ ಕೊಡುವಂಥದ್ದು ಇರ್ಬೋದು, ಆಮೇಲೆ ಎಜುಕೇಶನ್ ಲೋನ್ಗೆ ಹೇಳುವಂಥದ್ದು ಓಕೆ ಇಲ್ಲ. ಆಲ್ರೆಡಿ ಸರ್ ಅದು ಆಲ್ರೆಡಿ ಎಡಿಎಂಕೆಲ್ಲಿ ಜಯಲಲಿತಾ ಅಮ್ಮವರು ಅದನ್ನ ಆಲ್ರೆಡಿ ಇದೆ, ಆ ಸ್ಕೀಮ್ ಇದೆ. ಅಂದ್ರೆ ಈಗ ಪಕ್ಷ ಮಾತ್ರ ಬದಲಾವಣೆ ಆಗಿದೆ, ಅಲ್ಲ ಹೆಸರು ಮಾತ್ರ ಸ್ಕೀಮ್ ಇದೆ, ಆಲ್ರೆಡಿ ಮಾಡಿದ್ದಾರೆ ತಮಿಳ್ನಾಡಲ್ಲಿ. ಅದು ಅವ್ರಿಗೆ ಸಾಧ್ಯ ಇದ್ದಾಗ ಇವರು ಸಾಧ್ಯ ಆಗಲ್ವಾ? ಆಗುತ್ತೆ. ಓಕೆ. ಅದು ಎಜುಕೇಶನ್ ಮತ್ತೆ ಆಂಧ್ರದಲ್ಲಿ ಅಲ್ಲ. ಈಗ ಇನ್ನೊಂದು ಮಾತಿದೆ, ಅಯ್ಯೋ ಇದು 1 ಲಕ್ಷ ಕೋಟಿ ಬೇಕು, ಇಲ್ಲ ಇವರು ನಡ್ಸೋದ್ ಕಷ್ಟ ಇದೆ ಅನ್ನೋ ಮಾತು ಕೇಳಿದಾಗೆ ಹೌದು ಪ್ರಮಾಣ ಸ್ವೀಕಾರ ದಿನನೇ ಹೇಳಿದ್ದಾರೆ. ಇಷ್ಟೊಂದು ಕೋಟಿ ಸಾಲ ಮಾಡ್ಕೊಂಡು 10 ಲಕ್ಷ ಕೋಟಿ ಸಾಲ ಮಾಡ್ಬಿಟ್ಟು ಖಜಾನೆನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ನಾನು ನೋಡ್ಬೇಕು ಲೆಕ್ಕಾಚಾರ ಅಂತ ಹೇಳಿದ್ದಾರೆ. ಹೌದು, ಅದು ದೊಡ್ಡ ಸವಾಲಲ್ವಾ? ಅವ್ರೇನೋ ಅಧಿಕಾರಕ್ಕೆ ಬರ್ಬೇಕು ಅನ್ನೋ ಕಾರಣಕ್ಕೆ ಹಿಂಗೆಲ್ಲ ಮಾಡ್ಬಿಟ್ರ ಅನ್ನೋ ಪ್ರಶ್ನೆಗೆ ನಿಮ್ಮ ಉತ್ತರ? ಅಧಿಕಾರ ಮಾಡೋದು ಅವರು ಅದೇ ಲೂಟಿ ಮಾಡ್ಕೊಂಡು ಹೋಗಿದಾರಲ್ಲ ಸರ್. ಈಗ ನೋಡಿ, ಈಗ ಕಷ್ಟ ಆಗೇ ಆಗುತ್ತೆ. ಖಂಡಿತವಾಗಲೂ ಅದಕ್ಕೆ. ಯಾಕಂದ್ರೆ ನಮ್ಮ ದಳಪತಿ ಅವ್ರನ್ನ ಏನು ಮಾಡಿದ್ರೆ ನಮ್ಮ ಇರೋ ಶಾಸಕರಾಗಲಿ ಮಂತ್ರಿ ವರ್ಗದಲ್ಲಿ ಯಾರನ್ನ ಅವ್ರನ್ನ ತಿನ್ನೋಕೆ ಬಿಡಲ್ಲ. ಅದನ್ನು ಅವತ್ತು ಪ್ರಮಾಣ ಸ್ವೀಕಾರ ದಿನನೇ ಹೇಳ್ಬಿಟ್ರು. ಓಕೆ, ಆ ವಿಶ್ವಾಸ ನಿಮಗಿದೆ? ಇದೆ, 100%. ಫೈನ್. ಈಗ ನೆಕ್ಸ್ಟ್ ಏನು GB ಎಲೆಕ್ಷನ್ಸ್ಗೆ ರೆಡಿ ಆಗ್ತಾ ಇದ್ದೀರಾ ನೀವು? ನಾವು ರೆಡಿ ಇದೀವಿ. ನಮ್ಮ ಆದೇಶ ಬಂದ್ರೆ ನಾವು ರೆಡಿನೇ. ನೀವು ರೆಡಿ ಇದ್ದೀರಾ? ಓಕೆ. ಒಟ್ಟಿನಲ್ಲಿ ದಳಪತಿ ವಿಜಯ್ ಕುಮಾರ್ ಅವರ ದಳಪತಿ ವಿಜಯ್ ಕುಮಾರ್ ವಿಜಯ್ ಅಲ್ವಾ? ಸೊ ಓಕೆ, ಗಾಟ್ ಇಟ್. ಆ ಟಿವಿ ಕೆ ಬಂದಾಗ ನಮ್ಗೆ ಅದು ಬಂದ್ಬಿಡುತ್ತೆ. ಜೋಸೆಫ್ ವಿಜಯ್. ಓಕೆ. ಅವರ ಯಾವ ನಾಯಕತ್ವದ ಗುಣವನ್ನು ಇಲ್ಲಿ ನೀವು ಬಯಸ್ತೀರಾ? ಅವ್ರು ಯಾವುದು ನಿಮ್ಗೆ ತುಂಬಾ ಇಷ್ಟ ಆಗಿದ್ದೇನೆ ಅವ್ರ ನಾಯಕತ್ವದ ಗುಣ ಅಂತ ಹೇಳಿದ್ರೆ, ಇದಪ್ಪ ಒಬ್ಬ ಲೀಡರ್ಗೆ ಇರಬೇಕಾದ ಗುಣ ಅಂತ ಹೇಳಿದ್ರೆ ಯಾವ್ದು ಹೇಳ್ತೀರಾ? ಈಗ ನೋಡಿ ಸರ್, ಬಂದು ಈಗ 1 ತಿಂಗಳು ಆಗಿಲ್ಲ, ಬಟ್ ನಾವು ಫಿಲಮ್ ಅಲ್ಲಿ ಹೆಂಗೆ ಅವ್ರನ್ನ ನಾವು ರೋಲ್ ಮಾಡಿ ತಗೊಂಡಿದ್ದೀವೋ ಸೇಮ್ ಅದೇ ನೋಡ್ತೀವಿ. ಥ್ಯಾಂಕ್ ಯು ರಾಜ್ ಅವರೇ, ಸುರೇಶ್ ಅವರೇ, ಹಾಗೆ ಶ್ರೀನಿವಾಸ್ ಅಂಡ್ ಪ್ರವೀಣ್. ನಿಮ್ಮ ಈ ಅಭಿಮಾನಕ್ಕೆ ಮತ್ತು ಇಲ್ಲೂ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು ಆ ಪಕ್ಷದ ಮೂಲಕ ಅನ್ನುವ ನಿಮ್ಮ ಆಸೆಗೆ ಏನೋ ನಿಮಗಲ್ಲಿ ಒಳ್ಳೆಯ ಕನಸುಗಳಿದ್ರೆ ಅವೆಲ್ಲವೂ ಕೂಡ ಈಡೇರಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ನಮಸ್ಕಾರ. ಓಕೆ ಸ್ನೇಹಿತರೆ, ಈಗಾಗಲೇ ಹೇಳಿದೆ, ಅಭಿಮಾನಕ್ಕೆ ಯಾವ ಮಾನದಂಡ ಇಲ್ಲ. ಯಾರು ಬೇಕಾದರೂ ಅಭಿಮಾನಿ ಆಗಬಹುದು. ಆದರೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವ ಪಕ್ಷದ ಏನೋ ಸ್ಫೂರ್ತಿ ಪಡೆದ್ರೆ ತಪ್ಪೇನು ಅಲ್ವೇ? ಆದರೆ ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಇರಲಿ. ಬರೀ ಭಾವನಾತ್ಮಕವಾಗಿ ಮಾತ್ರ ಒಂದು ಅಲೆಯಲ್ಲಿ ತೇಲದೆ ವಾಸ್ತವದಲ್ಲಿ ಯೋಚನೆ ಮಾಡಲಿ ಅಂತ ಹಾರೈಸ್ತಾ ಈ ಒಂದು ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.